ಈ ಕೆಲವು ವಿಚಾರಗಳನ್ನು ನಾವು ಬರೆಯುವಾಗ ಸರ್ಕಾರಕ್ಕೆ, ಸಮಾಜಕ್ಕೆ ತೊಂದರೆ ಆಗಬಾರ್ದು. ಮೊದಲನೇ ಸರಿ ವೀರಪ್ಪನ ಜೊತೆ ಆ, ದಾಳಿ ನಡೀತು ಪೊಲೀಸ್ನವ್ರಿಗೂ ಅವ್ರಿಗೂ. ಆವಾಗ ಪೊಲೀಸರಿಗೆ ಗುಂಡು ಏಟು ಬಿತ್ತು. ಅವ್ರನ್ನ ಮೈಸೂರಿಗೆ ಕರ್ಕೊಂಬಂದು ಸೇರಿಸಿದ್ರು. ಇಂಟೆಲಿಜೆನ್ಸ್ನವರು ನಮಗೆ ಹೇಳಿದ್ರು, ಸರ್ ಹೀಗೆ ಕರ್ನಾಟಕ ಪೊಲೀಸರು ಅವರೇ ಒಬ್ರಿಗೊಬ್ರಿಗೆ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಇವನು ಅವ್ರ ತೊಡೆ ಕೆಳಗಡೆ ಇಟ್ಕೊಂಡು ಹೊಡೆಯಕ್ಕೆ ಹೋಗಿಯಾನೆ. ಮುಂದ್ಗಡೆ ಪೊಲೀಸೇ ಕೂತಿರೋದು. ಆ ತೊಡೆಗೆ ಹೊರ್ಟೋಯ್ತದು. ಇವನು ಹೊಡೆದದ್ದು ಪೊಲೀಸ್ ಹೊಡೆದದ್ದು ಇನ್ನೊಬ್ಬ ಪೊಲೀಸ್ ತೊಡೆಗೆ ಹೊರ್ಟೋಯ್ತು. ಫಸ್ಟ್ ಟೈಮ್ ಆಗಿರೋದು ಅದು. ನೀವು ಬರಿಬೇಡಿ, ತೊಂದರೆ ಆಗುತ್ತೆ. ನಾವು ಬರೀಲಿಲ್ಲ. ಯಾಕೆಂದರೆ ಅವಾಗ ನಾವು ಬರೆದಿದ್ರೆ ಪೊಲೀಸ್ನವರು ಡಿಮಾರಲೈಸ್ ಆಗ್ಬಿಡೋರು. ಸತ್ಯ ಬರಿಬೇಕು, ಸತ್ಯ ಬರಿಬೇಕು. ಆದರೆ ಆ ಸತ್ಯದಿಂದ ಸಮಾಜಕ್ಕೆ ಆಗುತ್ತಾ ಇಲ್ವಾ ನೋಡ್ಬೇಕು. ಸುಮ್ಮನೆ ಸತ್ಯ ಬರಿತೀನಿ ಅಂದ್ಬಿಟ್ಟು ಕಂಡದೆಲ್ಲ ಬರಿತಾ ಹೋದರೆ ಅಲ್ವಾ? ಅದಕ್ಕೊಂದು ವಿವೇಕ ಅಂತ ಇರುತ್ತೆ. ವಿವೇಕ ಬಳಸಬೇಕು. ನಾವು ಬರಿಬೇಕಾ ಬೇಡವಾ? ನಾವು ಡಿಸೈಡ್ ಮಾಡಿದ್ವಿ, ನಾವು ಯಾರೂ ಬರೀಲಿಲ್ಲ. ಯಾಕೆಂದರೆ ಅದು ನಮ್ಮ ಕರ್ನಾಟಕ ಪೊಲೀಸರ ನೈತಿಕತೆಯ ಪ್ರಶ್ನೆ. ಅದು ತಪ್ಪಾಗಿತ್ತು, ನಿಜ, ಇಲ್ಲ ಅನ್ನೋಲ್ಲ. ನಾವು ತಪ್ಪಾಗಿದ್ದನ್ನು ನಾವು ಅದನ್ನು ಹೈಲೈಟ್ ಮಾಡಿ ಅವಶ್ಯಕತೆ ಇಲ್ಲ. ಹಾಗೆ ನೋಡೋಕೆ ಹೋದರೆ ನಾವು ತಮಿಳ್ನಾಡು SP DIG ಕಾಳಿಮುತ್ತು ಅಂತ ಅವ್ರು ಬರೋರಲ್ಲಿ ಬಾರ್ಡ್ರಲ್ಲಿ ನಾವು ಎಷ್ಟೋ ಸರಿ ಭೇಟಿಯಾಗಿದ್ದೀವಿ. ಅವ್ರು ಹಾಸ್ಯ ಮಾಡೋರು. ಕಾವೇರಿ ನೀರು ಕೊಡೋಕ್ಕೆ ಹೇಳಿ ನಾವು ವೀರಪ್ಪನ ಕೊಟ್ಬಿಡ್ತೀವಿ ಹಿಡಿದು ಅಂತ. ಅವರು ಟ್ರೈನಿಂಗು ತುಂಬ ಜಾಸ್ತಿ ಇತ್ತು ಅವ್ರಿಗೆ. ಹಾಗೆ ಅದೆಲ್ಲ ಪ್ರಶ್ನೆ ಅದು. ಅಂದರೆ ನಾವು ಡಿಮಾರಲೈಸ್ ಮಾಡೋ ಕೆಲಸ ಮಾಡಬೇಕು. ನಿಜ, ಅವರು ಲೆಥರ್ಜಿಕ್ಕಿದ್ರು, ಅದು ಇದು. ಆಮೇಲೆ ಫಾರೆಸ್ಟು, ಆಮೇಲೆ ಪೊಲೀಸು ಕೋಆರ್ಡಿನೇಷನ್ ಇರಲಿಲ್ಲ, ಇವೆಲ್ಲ ಇತ್ತು. ಆದರೆ ನಾವು ಅದನ್ನು ಹೈಲೈಟ್ ಮಾಡ್ತಿರಲಿಲ್ಲ. ಬಿಕಾಸ್ ವಿ ವಾಂಟ್ ದಟ್ ವೀರಪ್ಪನ್ ಶುಡ್ ಬಿ ಕಾಟ್. ಅದು ನಮಗೆ ಮುಖ್ಯ ಆಗಿತ್ತೇ ಹೊರತು. ಈಗ ಫಾರ್ ಎಕ್ಸಾಂಪಲ್ ಜಯಲಲಿತಾ ಅವ್ರು ನೀಡಿದ್ರು, ಅವನ್ನ ಹೊಡೆದಾಕಿದ್ದು ಅದೆಲ್ಲ ಎನ್ಕೌಂಟ್ರ್ ಪ್ಲ್ಯಾನ್ದೇ. ಎಲ್ರಿಗೂ ಗೊತ್ತಿರೋದು. ಮೊದಲೇ ಹಿಡಿದು ಅದೆಲ್ಲ ಪ್ಲ್ಯಾನ್ ಮಾಡಿ ಹೊಡೆದಾಕಿದ್ದು. ಇವ್ರು ಹಂಗೆ ಮಾಡಿಬಿಟ್ರು, ನಾವು ಬರೆಯೋಕ್ಕಾಗುತ್ತೆ? ಹೋದ್ನಲ್ಲ ಅಷ್ಟೇ. ಗೊತ್ತಾಯ್ತು. ಇನ್ನೂ ಎಷ್ಟೋ ವಿಷಯಗಳು ವೀರಪ್ಪನಿಗೆ ಸಂಬಂಧಪಟ್ಟದ್ದು ಪತ್ರಕರ್ತರಲ್ಲಿ ಇದೆ, ಇಲ್ಲ ಅದನ್ನ ಹೇಳೋದು. ಯಾಕೆಂದರೆ ಲಾರ್ಜರ್ ಇಂಟ್ರೆಸ್ಟಿಂದ ನಾವು ಬರೆದಿರಲ್ಲ. ಜನ, ಪತ್ರಕರ್ತ ಸತ್ಯ ಹೇಳೋದೇ ಮುಖ್ಯ ಅಲ್ಲ ಅವನಿಗೆ, ಜನಪರನಾಗಿರ್ಬೇಕು. ಮಲೆ ಮಹದೇಶ್ವರ ಬೆಟ್ಟ, ಅಲ್ಲಿ ಗ್ರೇ ಗ್ರಾನೈಟ್ ಅಂತ ಒಂದಿದೆ. ಆ ಗ್ರೇ ಗ್ರಾನೈಟು ಬಹಳ ಅಪರೂಪ. ಬ್ಲ್ಯಾಕ್ ಇದೆ, ಎಲ್ಲ ಇದೆ, ಗ್ರೇ ಕಡಿಮೆ. ಅದು ಕಾಡೊಳಗಿದೆ. ನೀವು ಗ್ರಾನೈಟ್ ತೆಗಿಬೇಕು ಅಂದರೆ ಕಾಡು ತೆಗಿಬೇಕು. ಇದು ಏನಾಗಿತ್ತು ತೊಂದರೆ ಅಂದರೆ, ಸ್ಟೇಟ್ ಫಾರೆಸ್ಟ್ ಆಗಿತ್ತು ಅದನ್ನು. ಸ್ಟೇಟ್ ಈಗಲೂ ಗಲಾಟೆ ನಡೀತಿದೆ ಫಾರೆಸ್ಟ್. ಆವಾಗ ಮದನ್ ಗೋಪಾಲು ಅಸಿಸ್ಟೆಂಟ್ ಕಮಿಷನರ್. ಆಮೇಲೆ ನೀವು ಇವ್ರನ್ನ ಶ್ರೀನಿವಾಸ್ ಅಂತಿದ್ರು DFO. ಅವ್ರ ತಲೆ ಕಡಿದ್ಬಿಟ್ಟ ವೀರಪ್ಪನ. ಅವರು DFO ಅಲ್ಲಿಗೆ. ಏನು ಮಾಡಿದ್ರು ಅವರು, ಸ್ಟೇಟ್ ಫಾರೆಸ್ಟ್ ಇದ್ದದ್ದನ್ನು ಸೆಂಟ್ರಲ್ದಾಗ ಕೊಟ್ಟುಬಿಟ್ರು. ಆವಾಗ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗೆಲ್ಲ ನಾವೇ ಜರ್ನಲಿಸ್ಟ್ಗಳು ಸಾಕ್ಷಿ. ಈ ಜನ ಏನು ಬರ್ತಾರೆ ಕಾಡಲ್ಲಿ ಸೈನ್ ಮಾಡೋಕ್ಕೆ, ನಮ್ಮ ಮುಂದೆನೇ ಸ್ಟೇಟಿಂದ ಸೆಂಟ್ರಲ್ಗೆ ಕೊಟ್ಬಿಟ್ರು. ಆವಾಗ ಡಿವಿಷನಲ್ ಕಮಿಷನರು ಎಲ್ಲರೂ ಫೋನ್ ಮಾಡಿ ಮದನ್ ಗೋಪಾಲ್ಗೆ, ನೀವು ಕೊಡೋಕ್ಕಿಂತ ಮೊದಲು ಹೇಳಬೇಕು. ಅವ್ರು ಹೇಳಿದ್ರು, ನಾನು ಮ್ಯಾಜಿಸ್ಟ್ರೇಟು, ತಾಲೂಕಾ ಮ್ಯಾಜಿಸ್ಟ್ರೇಟ್, ಅವರು DFO. ಮ್ಯಾಜಿಸ್ಟ್ರೇಟಲ್ ಪವರ್ಸಲ್ಲಿ ನಾನು ಕೊಟ್ಟಿದ್ದೀನಿ. ತೊಂದರೆ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟರೆ ಅದನ್ನು ತಗೊಳಕ್ಕೆ ಬರೋಲ್ಲ, ಈಗಲೂ ಕೊಡೋಕ್ಕಾಗಲ್ಲ. ಹಾಗೇ ಇದೆ. ಆಮೇಲೆ ಏನಾಯಿತು, ಗ್ರೇ ಫಾರೆಸ್ಟು ಇದು ವೀರಪ್ಪನ್ನ ಹಿಡಿಯುವಾಗ ಒಂದು ಕಂಡೀಷನ್ ಆಗಿತ್ತು. ಏನು, ಆ ಗ್ರೇ ಗ್ರಾನೈಟ್ ಗಣಿನ ಕ್ವಾರಿಂಗ್ಗೆ ಕೊಡೋದು ಅಂತ ಆಗಿತ್ತು ಒಪ್ಪಂದ. ಗೊತ್ತೈತೆ. ಆವಾಗ ಸಚಿವರು, ಒಬ್ಬರು ಗಣಿ ಸಚಿವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಇದನ್ನು ಕೊಡ್ತೀವಿ. ನಾನು ಆ ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ. ನೀವು ಕೊಡೋಕ್ಕೆ ಬರೋಲ್ಲ, ಯಾಕೆ? ಇದಕ್ಕೆ ಹೈಕೋರ್ಟ್ ಸ್ಟೇ ಇದೆ, ನೀವು ಕೊಡೋಕ್ಕೆ ಬರೋಲ್ಲ.
ಸ್ಟೇ ಇದ್ರೆ ಯಾರು ತಾನೇ ಇಂಡಿವಿಜುವಲ್ ಹಾಕಿರ್ತಾರೆ, ತೆಗೆಸ್ಬಿಡೋಣ. ಅಲ್ಲ ನೀವು ಕೇಳಿ ನಿಮ್ಮ ಆಫೀಸರ್ನ ಕೇಳೋದು, ಹೌದು ಸರ್ ಸ್ಟೇ ಇದೆ. ಹಾಗಾದ್ರೆ ಅವ್ರು ಯಾರು ಸ್ಟೇ ಹಾಕ್ಯಾರೆ ಅವ್ನು ಕರೆಸ್ರಿ ಮಾತಾಡೋಣ. ಅದು ಆಗಲ್ಲ ನಿಮಗೆ. ಯಾಕೆ ಅಂದರು, ಆ ಸ್ಟೇ ತೊಗೊಂಡಿರೋದು ನಾನೇನೆ. ನಾವು ಫ್ರೆಂಡ್ಸು ಒಂದಷ್ಟು ಜನ ಸೇರಿ ಜರ್ನಲಿಸ್ಟ್ಗಳು PI ಎಲ್ಲ ಹಾಕಿ ಸ್ಟೇ ತೊಗೊಂಡಿದ್ದೀವಿ. ಆದ್ದರಿಂದ ನೀವು ನಿಮ್ಮ ಜೀವಮಾನದಲ್ಲಿ ಕೊಡೋಕ್ಕಾಗಲ್ಲ, ನಾವು ಕೊಡೋದಕ್ಕೆ ಬಿಡಲ್ಲ, ನಾವು ಸ್ಟೇ ವಾಪಸ್ ತಗೊಳ್ಳಲ್ಲ, ಹೈಕೋರ್ಟ್ ನಿಮಗೆ ಅನುಮತಿ ಕೊಡಲ್ಲ. ಏನ್ರಿ ಈ ಕೆಲಸ ಎಲ್ಲ ಮಾಡ್ತೀರಾ ಜರ್ನಲಿಸ್ಟು? ಹೌದು ಸರ್ ಮಾಡ್ತೀವಿ, ಜನಕ್ಕೋಸ್ಕರ ಸಮಾಜಕ್ಕೋಸ್ಕರ ಮಾಡಬೇಕು ಅಂದರೆ ಮಾಡ್ತೀವಿ. ಆವಾಗ ನಮಗೆ ಒಳ್ಳೆಯ ಅಧಿಕಾರಿಗಳಿದ್ದರು, ಖರ್ಚೆಲ್ಲ ಅವರೇ ಮಾಡಿದ್ರು ಪಾಪ, ನಾವು ಸೈನ್ ಮಾಡಿದ್ದಷ್ಟೇ. ಶ್ರೀಶಾ ನಾವು ಎಷ್ಟೇ ಅಧಿಕಾರಿಗಳಿದ್ರು ಮುಂದಿನ ಅಧಿಕಾರಿಗಳು ಕೊಟ್ಬಿಡ್ತಾರೆ, ಅದಕ್ಕೆ ಒಂದು ಹೈಕೋರ್ಟಲ್ಲಿ ಸ್ಟೇ ತೊಗೊಂಬಿಡಿ, ಅವಾಗ ಸೇಫ್ ಆಗುತ್ತೆ. ನಾವು ಸೈನ್ ಮಾಡಿದ್ವಿ, ಸ್ಟೇ ಸಿಕ್ತು. ಈಗ ವೀರಪ್ಪನಿಲ್ಲ, ಈಗ ಸಫಾರಿ ಮಾಡುವಷ್ಟು ಬೆಳೆದಿದೆ ಅಲ್ಲಿ. ಅಧಿಕಾರಿಗಳು ಜರ್ನಲಿಸ್ಟ್ಗಳು ಸೇರಿದ್ರೆ ಹೇಗೆ ಕಾಪಾಡ್ಬೋದು ಪರಿಸರನ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಅದು ನಾವು ಅಲ್ಲೇ ಗಂಧದವ್ರ ಜೊತೆ ಸೇರಿಕೊಂಡು ದುಡ್ಡು ದುಡಿಯೋದಕ್ಕೆ ಮಾಡಿದ್ರೆ ಅಲ್ವಾ? ಇದು ಏನಂದರೆ ರಿಸ್ಕು, ನಿಜ ರಿಸ್ಕು ತಗೋಬೇಕು, ಆದರೆ ಸಮಾಜದ ಹಿತಕ್ಕೋಸ್ಕರ ತಗೋಬೇಕು.